ನಮಸ್ಕಾರ ಕರ್ನಾಟಕ. ನಿನ್ನೆ ಅಂತೂ ಎಲ್ಲರೂ ರಿಸಲ್ಟ್ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಿದ್ರು. ಅದು ಹೊರ ಬಿದ್ದಿದ್ದು ಆಯಿತು. ಏನಪ್ಪ ಅಂದರೆ, ಯಾವಾಗಲೂ ನಾನೇ ಎಲ್ಲ ಸರ್ವಾಧಿಕಾರಿ ಧೋರಣೆ ತೋರಿಸ್ತಿದ್ದವ್ರಿಗೆ ಒಂದು ಪಾಠ ಕಲಿಸಿದ್ದಾರೆ ಮತದಾರರು ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಮೋದಿ ಅನ್ನೋದು ಬಿಟ್ಟರೆ ಪಕ್ಷದ ಹೆಸರೇ ಮರೆತು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಬಿ ಜೆ ಪಿಯವರು ಆ ಪಕ್ಷದ ಹೆಸರೇ ಮರೆತು ಬಿಟ್ಟಿದ್ದಾರೆ. ಮೋದಿ ಮುಖ ನೋಡಿ ಓಟ್ ಹಾಕಿ ಒಂದು ಪಕ್ಷನೇ ಮರೆತು ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಆರ್ ಎಸ್ ಎಸ್ ಅವರು ಇವರು ಕೈ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯು ಪಿಲಿ ಅರ್ಜೆಂಟಾಗಿ ಏನು ಫುಲ್ಲು ತರಾತುರಿಲಿ ಏನು ಅಯೋಧ್ಯೆ ನಿರ್ಮಾಣ ಮಾಡಿದ್ರು, ಪ್ಲಸ್ ಪಾಯಿಂಟ್ ಅದು ಕಾಂಗ್ರೆಸ್ಸು ಮತ್ತು ಎಸ್ ಪಿಗೆ ಅದು ಪ್ಲಸ್ ಪಾಯಿಂಟ್ ಆಗೋಯ್ತು. ಸರಿಯಾಗಿ ಒದ್ದಿದ್ದಾರೆ ಬಿ ಜೆ ಪಿಯವ್ರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅಯೋಧ್ಯೆ ಎಂಬ ಕ್ಷೇತ್ರದಲ್ಲೇ ಇವರು ಗೆಲ್ಲಕ್ಕಾಗಲಿಲ್ಲ, ದಮ್ಮೇ ಇಲ್ಲ ಇವರಿಗೆ. ಅಲ್ಲೇ ಮಕಡ ಮಲಗಿಸ್ಬಿಟ್ಟು ಮತದಾರರು ಇವ್ರನ್ನ ಹೊರಗಡೆ ಬಿಸಾಕಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಮೆಜಾರಿಟಿ ಬಂದುಬಿಡ್ತೀವಿ, 272 ನಾವೇ ಮೆಜಾರಿಟಿ ಬರ್ತೀವಿ ಅನ್ನೋ ಒಂದು ಅಹಂ ಇತ್ತು, ದುರಹಂಕಾರ ಇತ್ತು ಮೋದಿಗೆ. ಆ ದುರಾಂಗಾರನ ಮತದಾರ ಇಳಿಸಿದ್ದಾನೆ. ಇವಾಗ ಇನ್ನೊಬ್ಬರು ಕಾಲನ್ನ ಹಿಡಿಬೇಕು, ಭಿಕ್ಷೆ ಬೇಡಬೇಕು ಅಂತ ಪರಿಸ್ಥಿತಿಗೆ ಬಂದಿದೆ. ಇವಾಗ ನಾಯ್ಡು ನಿತೀಶ್ ಅವ್ರು ಏನಾದರೂ ಕೈ ಕೊಟ್ಟರೆ ಡಮಾರು. ಮತ್ತು ಇವತ್ತು ನಿರ್ಧಾರ ಆಗುತ್ತೆ. ಈ ಅಹಮು ದುರಾಂಕಾರದಿಂದನೇ ಇನ್ನೊಬ್ಬರು ಕಾಲು ಹಿಡಿಯೋ ಪರಿಸ್ಥಿತಿ ಮೋದಿಗೆ ಬಂದಿದೆ. ಮತ್ತು ಒಂದು ಏನು ಕಾಂಗ್ರೆಸ್ ಪಕ್ಷನ ಧೂಳಿಪದ ಮಾಡ್ಬಿಡ್ತೀವಿ, ಭಾರತ ದೇಶದಿಂದನೇ ಕಿತ್ತೋಗಿದ್ದೀವಿ, ಕಾಂಗ್ರೆಸ್ನ ನಿರ್ನಾಮ ಮಾಡ್ತೀವಿ ಅಂತ ಏನು ಪುಂಗಿ ಬಿಡ್ಕೊಂಡು ಬರೀ ಮುಸ್ಲಿಮು ಹಿಂದೂ ಅಂತ ಮಾತಾಡ್ಕೊಂಡು ಒಬ್ಬ ಪ್ರಧಾನಿ ಇನ್ನೊಬ್ರು ಕಾಲಿಡಿಯೋ ಪರಿಸ್ಥಿತಿಗೆ ಬಂದಿದ್ದಾನೆ. ಯಾರೇ ಆಗಲಿ ಯಾರನ್ನು ಸರ್ವನಾಶ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದು ಮಾಡಿದ್ರೆ ಮತದಾರ ಮಾತ್ರ ಮಾಡೋಕ್ಕೆ ಚಾನ್ಸು, ಬೇರೆ ಯಾರ ಕೈಲಿಂದ ತಾಕತ್ತಿಲ್ಲ ಗುರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಅಹಂನ ಇಳಿಸಿರೋದು ತುಂಬ ಖುಷಿ ಆಗ್ತಿದೆ. ಇವತ್ತು ಗೊತ್ತಾಗುತ್ತೆ. ಮತ್ತು ಇವ್ರು ಏನು ಒಂದು ಇಡೀ ಬರೋ ಏನೇನಿದೆ ಎಲ್ಲನೂ ಅದಾನಿ ಗ್ರೂಪ್ಗೆ ಮಾರ್ಕೊಂಡು ನೆಕ್ಕೊಂಡು ಇದ್ದರು. ಇವಾಗ ಜನಕ್ಕೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಇವ್ರ ಕೈಲಿ ಏನು ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ಮತ್ತು ಡೆವಲಪ್ಮೆಂಟ್ ಅಂತೂ ನಮ್ಮ ಅಪ್ರಾಣೆಗೂ ಇಲ್ಲ. ಈ 10 ವರ್ಷದ ಸಾಧನೆ ಬಗ್ಗೆ ಮೋದಿ ಎಲ್ಲೂ ಭಾಷಣನೇ ಮಾಡಿಲ್ಲ. ಏನಾದರೂ ಮಾಡಿದರೆ ತಾನೇ ಮಾತಾಡೋದಕ್ಕೆ, ಬರೀ ಹಿಂದೂ ಮುಸ್ಲಿಂ ಮಾತಾಡ್ಕೊಂಡೆ ಜಗಳ ತಂದಿಟ್ಟು ಕೋಮುವಾದ ಸೃಷ್ಟಿ ಮಾಡೋ ಈ ಒಂದು ಪಕ್ಷಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಇವತ್ತು ಗೊತ್ತಾಗುತ್ತೆ ಗುರು, ಇವತ್ತು ಏನು ಅಂತ ಡಿಸೈಡ್ ಹಾಗೆ ಆಗುತ್ತೆ. ನೋಡೋಣ ಸ್ನೇಹಿತರೆ. ಮತ್ತು ಇದ್ರ ಬಗ್ಗೆ, ಈ ಮೋದಿಯವ್ರ ಬಗ್ಗೆ ಆಗಿರ್ಬೋದು, ಈ ಬಿ ಜೆ ಪಿ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.